ದಾನವೀರ ಶೂರ ಕರ್ಣ ಅಂತ ಹೇಳ್ಬೇಕು ನಾವು ನಮ್ಮ ಸತ್ಯಣ್ಣ ಅವ್ರ ಬಗ್ಗೆ. ಒಂದು ಮುಳುಬಾಗಲು ಬಿಟ್ರೆ ನಂಗ್ಲಿ ಸಿಟಿ. ಮುಖ್ಯವಾಗಿ ನಮ್ಮ NRS ಸತ್ಯಣ್ಣ ಅವ್ರ ಬಗ್ಗೆ ಹೇಳಿದ್ರೆ ಅವರು ಎಲ್ರಿಗೂ ಅಷ್ಟೇ ಹೋಲ್ಸೇಲ್ ದರದಲ್ಲಿ ಕೊಡ್ತಿದ್ದಾರೆ. ಎಲ್ಲರೂ ಬನ್ನಿ, ಗುಣಮಟ್ಟವಾದಂತಹ ಒಂದು ಕ್ವಾಲಿಟಿ ಸಿಗತ್ತೆ. ಅವ್ರ ತೋಟದಲ್ಲಿ ಖುದ್ದಾಗಿ ಬೆಳಿತಾರೆ. ಅವರು ಸುತ್ತಮುತ್ತ ಊರುಗಳವರು ತಗೊಬೋದು, ನಂಗ್ಲಿ ಗ್ರಾಮಸ್ಥರು ತಗೊಬೋದು. ಏನು ಈ ದಿನ ನಂಗ್ಲಿ ಗ್ರಾಮದಲ್ಲಿ ಒಂದು ಮುಳುಬಾಗಲು ಬಿಟ್ರೆ ನಂಗ್ಲಿ ಸಿಟಿ. ನಂಗ್ಲಿ ಸಿಟಿಯಲ್ಲಿ ಒಂದು NRS ಹಣ್ಣು ಬಾಳೆಹಣ್ಣು ಮಂಡಿಯನ್ನು ಓಪನ್ ಮಾಡಿದ್ದಾರೆ. ಒಂದು ಶುಭ ಸುದ್ದಿ ಇವತ್ತು. ಏನು ಅಂದರೆ ಒಳ್ಳೆ ರೇಟ್ಗೂ ಕಡಿಮೆ ರೇಟ್ಗೂ ಕೊಡ್ತಿದ್ದಾರೆ ಸೀನಣ್ಣವರು, NRS ಸತ್ಯಣ್ಣ ತಮ್ಮನವರು. ಒಳ್ಳೆ ವ್ಯಾಪಾರನೂ ಆಗತ್ತೆ ಇಲ್ಲಿ. ಒಂದು ಒಳ್ಳೇದಾಗತ್ತೆ, ಸಾರ್ವಜನಿಕರಿಗೆ ಒಳ್ಳೆ ವ್ಯಾಪಾರ ಆಗಲಿ ಅಂತ ಅವ್ರಿಗೆ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಎಲ್ಲರೂ ಸಾರ್ವಜನಿಕರು ಬಂದು ಒಳ್ಳೆ ಬೆಲೆಯಲ್ಲಿ ಎಲ್ಲ ಹಣ್ಣು ಎಲ್ಲ ಥರದ ಹಣ್ಣುಗಳನ್ನು ಹೋಲ್ಸೇಲ್ ದರದಲ್ಲಿ ಕೊಡ್ತಾ ಇದ್ದಾರೆ. ಎಲ್ರಿಗೂ ಅಷ್ಟೇ ಹೋಲ್ಸೇಲ್ ದರದಲ್ಲಿ ಕೊಡ್ತಿದ್ದಾರೆ. ಎಲ್ಲರೂ ಬನ್ನಿ ತಗೊಂಡು ಹೋಗ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಒಳ್ಳೆ ಬೆಳೆ ಕೊಡ್ತಾ ಇದ್ದಾರೆ. ಅವ್ರಿಗೆ ಶುಭವಾಗಲಿ ಅಂತೇಳಿ ನನ್ನ ಮಾತು. ಎಲ್ರಿಗೂ ನಮಸ್ಕಾರ. ಏನು ಈ ದಿನ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಂಗ್ಲಿ ಗ್ರಾಮದಲ್ಲಿ ನಮ್ಮ NRS ಸತ್ಯಣ್ಣ ಅವರು ತಮ್ಮನವರಾದ NR ಸೀನಣ್ಣ ಅವರು NRS ಫ್ರೂಟ್ಸ್ ಮಾಲ್ಟ್ ಅಂತ ಈ ಫ್ರೂಟ್ಸ್ ಅಂಗಡಿ, ಹೋಲ್ಸೇಲ್ ಅಂಗಡಿ ಓಪನ್ ಮಾಡಿದ್ದಾರೆ. ಅವ್ರಿಗೂ ಅವ್ರ ಅಣ್ಣ ತಮ್ಮಂದ್ರಿಗೂ ವ್ಯಾಪಾರದಲ್ಲಿ ಒಳ್ಳೆ ಶುಭವಾಗಲಿ ಅಂತ ನಮ್ಮ ಗ್ರಾಮಸ್ಥರ ಪರವಾಗಿ, ನಮ್ಮ ಹಿರಿಯರ ಮುಖರ ಪರವಾಗಿ ಎಲ್ಲರ ಪರವಾಗಿನೂ ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಹಾಗೆ ಈ NRS ಫ್ರೂಟ್ಸ್ ಮಾಲ್ಟ್ ಎಲ್ಲ ವಿಜೃಂಭಣೆಯಿಂದ ಇವತ್ತು ನಮ್ಮ MLA ಸಾಹೇಬರು ಬಂದು, ಶಾಸಕರು ಹಾಗೂ ನಮ್ಮ ಆನಂದ್ ರೆಡ್ಡಣ್ಣವರು, MR ಮುರಳಣ್ಣವರು, ಎಲ್ಲ JDS ಹಿರಿಯ ಮುಖಂಡರು ನಮ್ಮ ಸತ್ಯಣ್ಣ ಅವರಿಗೆ ಅಭಿನಂದನೆ ತಿಳಿಸ್ತಾ ಈ ಮಾರ್ಕೆಟನ್ನು ಓಪನ್ ಮಾಡಿ ಉದ್ಘಾಟನೆ ಮಾಡಿ ಎಲ್ಲ ಶುಭಾಶಯಗಳು ತಿಳಿಸಿ ಅವರು ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ ನಮ್ಮ ಗ್ರಾಮಸ್ಥರ ಪರವಾಗಿ. ಅದೇ ರೀತಿಯಾಗಿ ಈ ಫ್ರೂಟ್ಸು ಚೆನ್ನಾಗಿ ವ್ಯಾಪಾರ ಆಗಿ ಎಲ್ಲ ರೈತರಿಗೂ ಒಳ್ಳೆ ಬೆಳೆ ಬೆಳೆದು ಒಳ್ಳೆ ಮಳೆ ಬಿದ್ದು ಎಲ್ಲ ಇಲ್ಲಿ ಬಂದು ಫ್ರೂಟ್ಸ್ ಎಲ್ಲ ಇಲ್ಲೇ ಹೋಲ್ಸೇಲ್ ದರದಲ್ಲಿ ಅವರು ರೈತರೆಲ್ಲ ಬಂದು ಇಲ್ಲೇ ವ್ಯಾಪಾರ ಮಾಡಿಕೊಂಡು ನಮ್ಮ ಲೋಕಲಲ್ಲಿ ಎಲ್ಲ ಗ್ರಾಮಸ್ಥರಿಗೂ ಅವರು ಸೀನಣ್ಣವರು ಒಳ್ಳೆ ಹೋಲ್ಸೇಲಲ್ಲಿ ಎಲ್ರಿಗೂ ಉತ್ಪಾದನೆ ಕೊಡಬೇಕು ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇಲ್ಲಿಗೆ ಆಗಮಿಸ್ತಕ್ಕಂಥ ನಮ್ಮ NRS ಸತ್ಯಣ್ಣ ಅವರು ಏನು ಈ ಸಲ ಮುಖ್ಯವಾಗಿ ನಮ್ಮ NRS ಸತ್ಯಣ್ಣ ಅವ್ರ ಬಗ್ಗೆ ಹೇಳಿದ್ರೆ ಅವರು ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಗ್ರಾಮಗಳು, ಎಲ್ಲ 30 ಪಂಚಾಯತಿಗಳಲ್ಲೂ ಅವರು ಒಳ್ಳೆ ಅಭಿಮಾನಿಗಳನ್ನ ಇಟ್ಕೊಂಡು ಎಲ್ಲ ಗ್ರಾಮಸ್ಥರಿಗೂ, ಎಲ್ಲ ದೇವಸ್ಥಾನಗಳಿಗೂ, ಹಾಗೆ ಎಲ್ಲ ಯಾರೇ ಬರಲಿ ಅವರು ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ದಾನವೀರ ಶೂರ ಕರ್ಣ ಅಂತ ಹೇಳ್ಬೇಕು ನಾವು ನಮ್ಮ ಸತ್ಯಣ್ಣ ಅವ್ರ ಬಗ್ಗೆ. ಇದೇ ರೀತಿ ಅವರು ಎಲ್ರಿಗೂ, ಎಲ್ಲ ಗ್ರಾಮಸ್ಥರಿಗೂ, ಎಲ್ಲ ಪಂಚಾಯತಿಯವ್ರಿಗೂ, ಎಲ್ಲ ದೇವಸ್ಥಾನಗಳಿಗೂ ಅವರು ಸಮಾಜ ಸೇವೆ ಮಾಡಿಕೊಂಡು ಎಲ್ರೂ ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಅಂತ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಹಾಗೆ ಅವರು ನಮ್ಮ ಒಡ್ಡಳ್ಳಿ ಮಾರ್ಕೆಟ್ಗೆ 2ನೇ ಸಲ ಆಗಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿರೋದ್ರಿಂದ ಅವರು ನಮ್ಮ ಗ್ರಾಮಸ್ಥರ ಪರವಾಗಿ, ನಮ್ಮ ಸದಸ್ಯರ ಪರವಾಗಿ ನಾವು ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಹಾಗೆ ಅವರು ರೋಟರಿ ಕ್ಲಬ್ ಅಧ್ಯಕ್ಷರಾಗಿದ್ದರು. ಮತ್ತೆ ಈ ಹಿರಿಯ ನಮ್ಮ ಗ್ರಾಮಸ್ಥರಿಂದ ಎಲ್ಲ ಸತ್ಯಣ್ಣ ಅವ್ರಿಗೂ, ನಮ್ಮ ಊರಿನವ್ರ ಪರವಾಗಿ, ಎಲ್ಲ ಗ್ರಾಮಸ್ಥರ ಪರವಾಗಿ ಈ ಫ್ರೂಟ್ಸು ಮಾಲ್ಟ್ ಎಲ್ಲ ಚೆನ್ನಾಗಿ ನಡಿಬೇಕು ಅಂತ ನಾನು ಈ ಮೂಲಕ ಎಲ್ರಿಗೂ ತಿಳಿಸ್ತಾ ಇದ್ದೀನಿ. ಏನಿವತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂಥ NRS ಸತ್ಯಣ್ಣ ಅವರ ಒಬ್ಬ ಸಹೋದರ NR ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಅವರು ಒಳ್ಳೆಯ ಒಂದು ಫ್ರೂಟ್ಸ್ ಹೋಲ್ಸೇಲ್ ಆಗಿ ನಂಗ್ಲಿ ಗ್ರಾಮದಲ್ಲಿ ಒಂದು ಒಳ್ಳೆಯ ದೊಡ್ಡ ಹೋಲ್ಸೇಲ್ ಆಗಿ ಓಪನ್ ಮಾಡಿ ಎಲ್ಲ ಸಾರ್ವಜನಿಕರಿಗೂ ಒಳ್ಳೆಯ ರಿಯಾಯಿತಿ ದರದಲ್ಲಿ ಸಿಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ತುಂಬ ಒಳ್ಳೆಯ ಬ್ರ್ಯಾಂಡು ಕ್ವಾಲಿಟಿ ತಂದು ಸಾರ್ವಜನಿಕರಿಗೆ ಒಳ್ಳೆಯ ರೀತಿಯಲ್ಲಿ ವಿತರಿಸಲಿಕ್ಕೆ ವ್ಯಾಪಾರಕ್ಕಾಗಿಟ್ಟಿದ್ದಾರೆ. ಎಲ್ಲರೂ ಒಂದು ಹೋಲ್ಸೇಲ್ ಆಗಿ ತಗೊಂಡು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಕ್ವಾಲಿಟಿ, ಗುಣಮಟ್ಟವಾದಂತಹ ಒಂದು ಕ್ವಾಲಿಟಿ ಸಿಗತ್ತೆ. ಒಂದು ಹೋಲ್ಸೇಲ್ ಆಗಿ ಬಾಳೆಹಣ್ಣು ಮದುವೆ ಸಮಾರಂಭಗಳಿಗಾಗ್ಬೋದು, ಎಲ್ಲ ಒಂದು ಕಾರ್ಯಕ್ರಮಗಳಿಗೂ ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಸಾರ್ವಜನಿಕರ ಬಂಧುಗಳು
ಇದನ್ನ ಉಪಯೋಗಿಸ್ಕೋಬೇಕಾಗಿ ವಿನಂತಿ. ಕಡಿಮೆ ರೇಟ್ ಆಗಿ ಕೊಡ್ತಾ ಇದ್ದೀರಾ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಎಲ್ಲ ರೈತರ ಹತ್ರ ವಿತರಣೆ ಮಾಡಿಕೊಂಡು ರೈತರಿಗೂ ಸಹಕಾರ ಆಗತ್ತೆ. ಎಲ್ಲಿಂದಲೂ ಹೋಲ್ಸೇಲ್ ಆಗಿ ತಂದು ತರಿಸಿ ದೂರದಿಂದ ಎಷ್ಟೇ ಕಿಲೋಮೀಟರ್ ಅಲ್ಲಿ ಇರ್ಬೋದು ತಗೊಂಬಂದು ಒಂದು ರಿಯಾಯಿತಿ ದರದಲ್ಲಿ ಕೊಡ್ಲಿಕ್ಕೆ ಸಹಾಯ ಮಾಡಲಿಕ್ಕೆ ಅವರು ಮುಂದಾಗಿ ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲಾ ಸಾರ್ವಜನಿಕರು ಉಪಯೋಗಿಸ್ಕೋಬೇಕಾಗಿ ವಿನಂತಿ. ಒಳ್ಳೆಯ ಶುಭಗಳಿಗೆಯಲ್ಲಿ ಓಪನ್ ಆಗಿರುವಂತ NR ಶ್ರೀನಿವಾಸ್ ಅವರ ಒಂದು ಬಾಳೆಹಣ್ಣಿನ ಇದು ನಮ್ಮ ಮಂಡಿ ಮಾಲೀಕರು, ಮಂಡಿ ಅಧ್ಯಕ್ಷರಾದಂತ NR ಸತ್ಯಣ್ಣವರ ಸಹೋದರರು. ಅವರು ಇಲ್ಲಿ ನಂಗ್ಲಿಯಲ್ಲಿ ಸುತ್ತಮುತ್ತಲು ಹಳ್ಳಿಗಳು ಜಾಸ್ತಿ ಇರುವಂತ ಒಂದು ಹೋಬಳಿ ಇದು. ಈ ಹೋಬಳಿಯಲ್ಲಿ ಹೋಲ್ಸೇಲ್ ದರದಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಬಾಳೆಹಣ್ಣಿನ ಆಗ್ಲಿ ಫ್ರೂಟ್ಸ್ ಆಗ್ಲಿ ಯಾವುದೇ ಒಂದು ರೀತಿ ಇರ್ತಾ ಇರ್ಲಿಲ್ಲ. ಹಂಗಾಗಿ ಹೊಸದಾಗಿ ಓಪನ್ ಮಾಡಿ ಅವ್ರು ಸಾರ್ವಜನಿಕ ಸೇವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟಿದೆ. ಅವ್ರ ತೋಟದಲ್ಲಿ ಖುದ್ದಾಗಿ ಬೆಳೀತಾರೆ ಅವರು. ಆ ಬಾಳೆಹಣ್ಣು ಇರತ್ತೆ, ಮತ್ತೆ ಆಚೆ ಕಡೆಯಿಂದನೂ ತರಿಸಿ ಫ್ರೂಟ್ಸ್ ಎಲ್ಲ ಅವರು ಹಣ್ಣು ಇದೆಲ್ಲ ಅವರು ಕಮ್ಮಿ ದರದಲ್ಲಿ, ಮುಳುಬಾಗಲಿಗಿಂತ ಕಮ್ಮಿ ದರದಲ್ಲಿ ಇಲ್ಲಿ ವಿತರಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ರಿಗೂ ಗ್ರಾಹಕರಿಗೆ ಉಪಯೋಗ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಒಳ್ಳೆ ಒಂದು ಮಂಡಿಯನ್ನು ಓಪನ್ ಮಾಡಿದ್ದಾರೆ. ಇಷ್ಟವರೆಗೂ ಈ ನಗಲಿಯಲ್ಲಿ ಇಂಥ ಮಂಡಿ ಯಾವತ್ತು ಓಪನ್ ಆಗಿರ್ಲಿಲ್ಲ. ಅದು ಫ್ರೆಶ್ ಮಾಲು ಅವರು ಖುದ್ದು ತೋಟದಲ್ಲಿ ಬೆಳೆದು ಅವರು ತಗೊಂಡ್ಬರ್ತಾರೆ ಅಂತ ಒಂದು ಇದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಈ ಮಳಿಗೆಯಲ್ಲಿ ಒಳ್ಳೆ ಕಮ್ಮಿ ದರಕ್ಕೆ ನಿಮ್ಗೆ ಫ್ರೂಟ್ಸ್ ಎಲ್ಲ ಸಿಗುತ್ತೆ. ಇದು ಹಿಂಗೆ ಬೆಳವಣಿಗೆ ಆಗ್ಲಿ, ಇನ್ನ ದೊಡ್ಡ ಮಂಡಿ ಆಗ್ಲಿ ಇದು ಅಂತ ಹೇಳ್ಬಿಟ್ಟು ನಾನು ಆಶಿಸ್ತಾ ಇದ್ದೀನಿ. NR ಸತ್ಯಣ್ಣ ತಮ್ಮನವರ ಶ್ರೀನಿವಾಸ್ ಅವರು ಇಲ್ಲಿ ಮಳಿಗೆ ಓಪನ್ ಮಾಡಿದ್ದಾರೆ. ಎಲ್ಲರೂ ಬಂದು ಹೋಲ್ಸೇಲ್ ಅಲ್ಲಿ ತಗೊಂಡು ರಿಯಾಯಿತಿ ದರದಲ್ಲಿ ಕೊಡ್ತಾರೆ ಅವರು. ಎಲ್ಲ ಈ ಸುತ್ತಮುತ್ತ ನಮ್ಮ ಲೋಕಲ್ ನಮ್ಮ ಹಳ್ಳಿಗಳಿಂದ ನಮ್ಮ ರೈತರು ತಂದಂತ ಮಾಲ್ ತಂದಿಲ್ಲಿ ಇಕ್ಕಿ ರಿಯಾಯಿತಿ ದರದಲ್ಲಿ ಕೊಟ್ಟು ಅವರು ಚೆನ್ನಾಗಿ ಒಳ್ಳೆ ಗುಣಮಟ್ಟ ಮಾಡಿ ನೀಟಾಗಿ ಒಳ್ಳೆ ಮಾಲ್ ಹೋಲ್ಸೇಲ್ ನಿಂದ ಕೊಡ್ತಾರೆ. ಎಲ್ಲರೂ ಬಂದು ತಗೊಬೋದು, ಚೆನ್ನಾಗಿರ್ತದೆ. ಎಲ್ಲರೂ ಬಂದು ಸುತ್ತಮುತ್ತ ಊರುಗಳವರು ತಗೊಬೋದು, ನಂಗ್ಲಿ ಗ್ರಾಮಸ್ಥರು ತಗೊಬೋದು, ಎಲ್ಲಾರು ತಗೊಂಡು ಎಲ್ಲ ಇದು ಮಾಡಿ ಚೆನ್ನಾಗಿರ್ತದೆ ಐಟಮ್ ಇಲ್ಲಿ. ನಾನು ಇವತ್ತಿಗೆ ನೋಡಿರಲಿಲ್ಲ. ಇವಾಗ ಮುಳ್ಬಾಲ್ಗಂತೂ ಚೆನ್ನಾಗೈತೆ. ನಂಗ್ಲಿ ಗ್ರಾಮದಲ್ಲಿ ಇದು ಮಳಿಗೆ ಚೆನ್ನಾಗಿರೋದ್ರಿಂದ ಎಲ್ಲ ಗುಣಮಟ್ಟ ಬಾಳೆಹಣ್ಣು, ಕಲ್ಲಂಗಡಿ, ಆಪಲ್ಲು, ಎಲ್ಲಾ ಫ್ರೂಟ್ಸ್ ಎಲ್ಲಕ್ಕಿಂತೂ ಮುಳ್ಬಾಗಿಲ್ಗಿಂತೂ ನಂಗ್ಲಿಗಿಂತೂ ಎಲ್ಲ ಕಮ್ಮಿ ಸಿಗ್ತದೆ ಈ ಮಳಿಗೆಯಲ್ಲಿ. ಎಲ್ಲರೂ ತಗೊಂಡು ಸುಖವಾಗಿ ತಗೊಂಡೋಗಿ ಆರಾಮಾಗಿ ತಿಂದು ಆರಾಮಾಗಿರ್ಬೇಕಂತ ನಮ್ಮ 4 ಮಾತು ಮುಗಿಸ್ತಾ ಇದ್ದೀನಿ.